ಅವ್ರ ಮನೆಗ್ ಹೋಗಿ ಇವರೆಲ್ಲ ಕಾಂಪ್ರಮೈಸ್ ಮಾಡ್ಬಿಟ್ರೆ? ಅದೇ ಭಯ ಆಗ್ತಿರೋದು ನನಗೆ. ಈಗೇನಮ್ಮ ಮಾಡೋದು? ಈಗೇನು ಮಾಡಬಾರ್ದು, ಮಾಡಕ್ಕೂ ಆಗಲ್ಲ, ಸುಮ್ಮನೆ ನೋಡ್ಬೇಕಷ್ಟೇ. ಸರಿ, ಹಾಗಿದ್ರೆ ನೀವೆಲ್ಲ ಹೋಗಿ ರೆಡಿ ಆಗಿ ನಾನ್ ವಂಶಿಗೆ ನಾವೆಲ್ಲ ನಿನ್ ಜೊತೆನೆ ಬರ್ತಾ ಇದೀವಿ ಅಂತ ಹೇಳ್ಬಿಟ್ ಬರ್ತೀನಿ. ಈ ವಸುಮತಿದು ಜಾಸ್ತಿ ಆಯ್ತು. ಎಲ್ರೂನು ಒಪ್ಸಿ ವಂಶಿ ಮನೆಗೆ ಕರ್ಕೊಂಡು ಹೋಗ್ತಿದ್ದಾಳಲ್ವಾ? ಇರ್ಲಿ, ಅಲ್ಲಿಂದ ಹೇಗ್ ಬರ್ದೇ ಇರೋ ಹಾಗೆ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಏನು ಮಾಡಕ್ ಹೋಗ್ಬಿಡುವೆ, ಸುಮ್ನಿರೆ. ಮಾಡ್ಬೇಡ, ಸುಮ್ನಿರು. ಎಲ್ಲ ಎಡವಟ್ ಮಾಡ್ಬೇಡ. ವಂಶಿ, ನಿನ್ನ ಈ ತರ ನೋಡೋದಿಕ್ ನನ್ ಕೈಲಾಗ್ತಿಲ್ಲ ಕಣೆ. ಹೇಗಿದ್ದೆ ನೀನು, ಏನೇ ಬಂದ್ರು ಧೈರ್ಯವಾಗಿ ಎದುರಿಸ್ತಿದ್ದವಳು. ಈಗ ನೋಡಿದ್ರೆ ಹೀಗೆ. ನಾನಿಷ್ಟು ವರ್ಷದಲ್ಲಿ ನಮ್ಮಪ್ಪ ಒಂದೇ ಒಂದ್ಸಲನು ಬೇರೆಯವ್ರ ಮುಂದೆ ತಲೆ ತಗ್ಸಿರೋದನ್ನ ನೋಡೇ ಇಲ್ಲ. ಆದ್ರೆ ಇವತ್ ನನಗೋಸ್ಕರ ನಮ್ಮಪ್ಪ ಎಲ್ರ ಮುಂದೆ ಚಿಕ್ಕವರಾಗ್ಬೇಕಾಯ್ತು. ಅಪ್ಪ ಅಂದ್ರೇನೆ ಹಾಗೆ ಕಣೆ, ಯಾವತ್ತು ತನ್ನ ಮಕ್ಕಳಿಗೆ ನೋವಾಗ್ದಿರೋ ತರ ನೋಡ್ಕೊಳ್ಳೋ ಜೀವ ಅದು. ನೀನೇನು ಹೆದರ್ಕೋಬೇಡ, ಅಂಕಲ್ಗೂ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ. ವಂಶಿ, ಬ್ಯಾಗ್ ಎಲ್ಲ ಪ್ಯಾಕ್ ಆಯ್ತಾ? ಅಳ್ಬೇಡ, ನಿನಗಿನ್ನೂ ಸಮಾಧಾನ ಆಗಿಲ್ಲ ಅಂತ ನಂಗೆ ಗೊತ್ತು. ನಿನ್ ಮನ್ಸ್ ನನಗ್ ಚೆನ್ನಾಗ್ ಅರ್ಥ ಆಗತ್ತೆ ವಂಶಿ. ಯಾವುದೇ ಹೆಣ್ಣಿಗಾದ್ರೂ ಗಂಡನ್ ಮನೇಲಿ ತನ್ ತವ್ರಿಗೆ ಅವಮಾನ ಆದ್ರೆ ಅದನ್ ಸಹಿಸ್ಕೊಳಕ್ ಆಗಲ್ಲ. ಅದು ಅಲ್ದೆ ಮದ್ವೆ ಆದ್ ಮಾರನೇ ದಿನಾನೇ ನಿಂಗೆ ಈ ತರ ಆಗಿದೆ. ನನಗೂ ಚೆನ್ನಾಗ್ ಅರ್ಥ ಆಗತ್ತೆ ವಂಶಿ. ಆದ್ರೆ ಆಗಿರೋದನ್ನ ಈಗ ಬದಲಾಯಿಸಕ್ ಆಗಲ್ಲ. ಆಗಿರೋದಕ್ಕೆ ಕ್ಷಮೆ ಕೇಳ್ಬೋದಷ್ಟೆ. ವಂಶಿ, ನಿನ್ ಹತ್ರ ಒಂದ್ ಮಾತ್ ಕೇಳ್ಬೇಕಿತ್ತು. ಕೇಳಿ ಅದ್ಕೆ. ನಿಮ್ಮಿಬ್ರ ಜೊತೆ ನಾವು ನಿಮ್ ಜೊತೆ ಮನೆಗ್ ಬರ್ಬೋದಾ? ಅಯ್ಯೋ, ಇದೇನ್ ಹೀಗ್ ಕೇಳ್ತಿದ್ದೀರಾ? ನೀವೆಲ್ರೂ ಬಂದ್ರೆ ನನ್ಗಿನ್ನೂ ಖುಷಿನೇ. ಇದು ನಮ್ ವಂಶಿ ಅಂದ್ರೆ. ಯಾವಾಗ್ಲೂ ಇದೇ ತರ ಖುಷಿಯಾಗಿರು. ನನ್ಗೆ ನಿಮ್ಮೇಲೊಂಚೂರು ಬೇಜಾರಿಲ್ಲ ಅದ್ಕೆ. ಆದ್ರೆ ಕೃಷ್ಣ ಹತ್ರ ಮಾತಾಡಿದ್ದು ಮನ್ಸಿಗೆ ಸ್ವಲ್ಪ ನೋವಾಯ್ತು ಅಷ್ಟೆ. ಅವನ್ ಮಾತಾಡಿದ್ ತಪ್ಪೆ. ಅವನ್ ಸರಿ ಅಂತ ನಾನು ಅವನ್ ಪರವಾಗಿ ಮಾತಾಡೋದು ಇಲ್ಲ. ಆದ್ರೆ ಅವನ್ ಮಾತಾಡ್ದ ಅಂತ ನೀನ್ ಬೇಜಾರ್ ಮಾಡ್ಕೊಳ್ಳೋದಕ್ ಹೋಗ್ಬೇಡ. ಯಾಕೆಂದ್ರೆ ನಾನಿರೋವರೆಗೂ ನಿಮ್ಮಿಬ್ರನ್ನ ದೂರ ಆಗೋದಿಕ್ಕೆ ಬಿಡಲ್ಲ. ನಿಮ್ಮೇಲೆ ನನಗೆ ನಂಬಿಕೆ ಇದೆ ಅದ್ಕೆ. ನಾವು ಮೊದಲು ಇವಾಗ ಆಗಿರೋದನ್ನ ಸರಿ ಮಾಡ್ಬೇಕು. ಹೌದು ವಂಶಿ, ಈ ತರ ಭಿನ್ನಾಭಿಪ್ರಾಯ ಬರೋದಕ್ಕೆ ಯಾರ್ ಕಾರಣ ಅಂತ ನಿನ್ಗೂ ಚೆನ್ನಾಗ್ ಗೊತ್ತಲ್ವಾ? ನಾವವ್ರ ಕುತಂತ್ರದ ವಿರುದ್ಧ ಹೋರಾಡ್ಬೇಕು. ಅಕಸ್ಮಾತ್ ನಾವೇ ಸುಮ್ನೆ ಕೂತ್ರೆ ಅವರು ನಮ್ ಬೇಜಾರಲ್ಲೇನೆ ಬೇಳೆ ಬೇಯಿಸ್ಕೊಂಡ್ಬಿಡ್ತಾರೆ. ಹೌದು ಅದ್ಕೆ, ಹಾಗಾಗೋದಿಕ್ಕೆ ನಾವು ಬಿಡ್ಬಾರ್ದು. ಈಗ ಮೊದ್ಲು ನಾವ್ ನಿಮ್ ಮನೆಗ್ ಹೋಗೋಣ. ಅಲ್ಲಿ ನೀನು ಆರಾಮಾಗಿ ಎಷ್ಟ್ ದಿನನಾದ್ರೂ ಇದ್ಬಿಡ್ಬಾ. ನಾವು ಶಾಸ್ತ್ರ ಎಲ್ಲ ಮುಗಿಸಿ ವಾಪಸ್ ಬರ್ತೀವಿ, ಓಕೆನಾ? ಈಗ ಬೇಗ ರೆಡಿಯಾಗಿ ಬಂದ್ಬಿಡು. ವಂಶಿ, ನಾನ್ ಮನೆಗೆ ಹೋಗ್ತೀನಿ. ಇಷ್ಟು ಅರ್ಜೆಂಟ್ ಏನಕ್ಕೆ? ಆಮೇಲೆ ಹೋಗುವಂತೆ ಬಿಡೆ. ಇಲ್ಲ, ಅಪ್ಪ ಕಾಲ್ ಮಾಡಿದ್ರು, ನಾನ್ ಮನೆಗೆ ಹೋಗ್ಬೇಕು. ನಾನ್ ಇನ್ನೊಂದ್ಸಲ ಸಿಗ್ತೀನಿ, ಆಯ್ತಾ? ಓಕೆ, ಬಾಯ್. ದೊರೆ, ಅರ್ಜೆಂಟ್ ಫೋನ್ ಮಾಡಿ ಬರೋದಿಕ್ಕೆ ಯಾಕೆ ಹೇಳ್ದೆ? ಇದೇನಿದು ಲಗೇಜು? ಎಲ್ಗೊಳ್ಟ್ರಿ? ಅಲ್ವೋ, ನನ್ ಬರೋದಿಕ್ಕೆ ಹೇಳಿ ನೀವೆಲ್ಲ ಹೊಲ್ಟ್ರಿ? ನಮ್ಮೂರ್ಗೆ. ಏನು ಊರ್ಗ? ಅಣ್ಣ, ನಾವು ಊರಿಗೆ ವಾಪಸ್ ಹೋಗ್ತಾ ಇದೀವಿ, ಮತ್ತೆ ಇಲ್ಲಿಗೆ ಬರೋದಿಲ್ಲ. ಏನಮ್ಮ ಹೇಳ್ತಾ ಇದೀಯ ದೇವಕಿ? ಇಲ್ಲೇ ಇರೋಣ ಅಂತ ಕುಟುಂಬ ಸಮೇತ ಬಂದು ಹೊಸ ಮನೆ ತಗೊಂಡ್ರಿ. ಈಗ ನೋಡಿದ್ರೆ ಸಡನ್ ಆಗಿ ಮನೆ ಬಿಟ್ಟು ಹೋಗೋ ಮಾತಾಡ್ತಾ ಇದ್ದೀರಾ? ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ ಕಣೋ. ಎಲ್ಲ ಭಗವಂತನ ಇಚ್ಛೆ. ಯಾವ ಕಡೆ ದಾರಿ ತೋರಿಸ್ತಾನ ಆ ಕಡೆ ಹೋಗೋದಷ್ಟೇ.
ನಮ್ದೇನೂ ಇಲ್ಲ. ನೋಡಪ್ಪ ದೊರೆ, ಈಗ ಇಲ್ಲಿ ಏನು ನಡೀತು ಅಂತ ನಾನು ಕೇಳಕ್ ಹೋಗಲ್ಲ. ಆದರೆ ಮದುವೆ ಮನೇಲಿ ಆಗಿರೋ ಗಲಾಟೆಯಿಂದ ಈಗ ಆಗಿದೆ ಅಂತ ನನಗೆ ಅರ್ಥ ಆಗ್ತದೆ. ಆದರೆ ನೀವು ಈ ಮನೆ ಬಿಟ್ಟು ಹೋಗೋ ವಿಚಾರನ ವಂಶಿಗೆ ಹೇಳಿದ್ದೀರಾ? ಯಾಕೆ ದೊರೆ ಕಲ್ಬಂಡೆ ಥರ ನಿಂತ್ಕೊಬಿಟ್ಟೆ? ನೀನು ವಂಶಿಗೋಸ್ಕರ ತಾನೇ ಈ ಮನೆ ತಗೊಂಡಿರೋದು? ನೋಡು, ನಾವಿಲ್ಲೇ ಇದ್ದು ಬಿಟ್ರೆ ಆ ಗಂಡನ ಮನೇಲಿ ಇರ್ಬೇಕಾ ಇಲ್ಲಿರ್ಬೇಕಾ ಅಂತ ಅವಳಿಗೆ ಗೊಂದಲ ಆಗ್ಬಿಡುತ್ತೆ. ಆದಷ್ಟು ನಾವು ಅವಳಿಂದ ದೂರ ಇರೋದೇ ಒಳ್ಳೇದು. ಒಂದ್ ಪಕ್ಷ ಅವಾಗಾದ್ರೂ ನೆಮ್ಮದಿಯಾಗಿರ್ತಾಳೆ. ಅಲ್ಲ ಕಣೋದವ್ರೆ, ಪಾಪ ವಂಶಿಗೆ ಒಂದು ಮಾತು ಹೇಳಿ ಹೋಗೋದಲ್ವೇನೋ? ಈಗ ಬೇಡ ಬಿಡು, ಊರಿಗೆ ಹೋಗ್ಬಿಟ್ಟು ಆದ್ಮೇಲೆ ನಾನೇ ಫೋನ್ ಮಾಡ್ತೀನಿ ಅವಳಿಗೆ. 10 ನ್ಯಾಯ ಹೇಳೋ ನೀನು ತೀರ್ಮಾನ ಮಾಡಿದ್ಮೇಲೆ ಮುಗೀತು ಬಿಡಪ್ಪ. ನಿನಗೆಲ್ಲಿ ಸುಖ ಅನಿಸ್ತದೋ ಅಲ್ಲಿಗೂ ಹೋಗು. ನಿನಗೆಲ್ಲಿ ನೆಮ್ಮದಿ ಇರುತ್ತೋ ಅಲ್ಲಿರು. ಈಗ ನಿನ್ನಿಂದ ಒಂದು ಸಹಾಯ ಆಗ್ಬೇಕಾಗಿತ್ತಲ್ಲಪ್ಪ, ಅದಕ್ಕೆ ಬರೀ ಹೇಳ್ದೆ. ಅದೇನು ಅಂತ ಹೇಳಿದೋರೆ? ಏನಿಲ್ಲಪ್ಪ, ನಿನ್ನ ಅಳಿಯ ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾನೆ ಅಂತ ಹೇಳಿದ್ದಲ್ವಾ? ಹೌದು. ಅವನಿಗೆ ಹೇಳ್ಬಿಟ್ಟು ಈ ಮನೆನ ಮಾರಿಸ್ಬಿಡು. ಏನೋ ಮನೆ ಮಾರಿಸ್ಬೇಕಾ? ಯೋಚನೆ ಮಾಡಿ ಹೇಳ್ತಾ ಇದೀಯ ತಾನೇ? ನೋವ್ನಲ್ಲಿ ಈ ತರ ತೀರ್ಮಾನ ತಗೋಬೇಡದವ್ರೆ, ಇನ್ನೊಮ್ಮೆ ಯೋಚನೆ ಮಾಡು. ಎಲ್ಲ ಯೋಚನೆ ಮಾಡೇ ಹೇಳ್ತಾ ಇದ್ದೀನಿ. ಊರಿನಲ್ಲಿರೋ ನೆಮ್ಮದಿ ಈ ಸಿಟಿನಲ್ಲಿ ಇಲ್ಲ. ಈ ಗದ್ದಲ, ಟ್ರಾಫಿಕ್ಕು, ಇದ್ರ ನಡುವೆ ನಮ್ಮೂರ್ನ ಹೋಲಿಸ್ಬಿಟ್ರೆ ನಮ್ಮೂರಿನ ತೋಟನೇ ಶಾಂತವಾಗಿರುತ್ತೆ. ನೀನೇನು ಯೋಚನೆ ಮಾಡಬೇಡ. ನೀನು ಏನು ಹೇಳಿದೆಯೋ ಅದನ್ನೆಲ್ಲ ಮಾಡ್ತೀನಿ. ನಿನಗೇನು ಸರಿ ಅನಿಸುತ್ತೋ ಅದನ್ನು ಮಾಡು. ದೇವ್ಕಿ, ಟೈಮ್ ಆಯ್ತು, ಬಾ. ಕತ್ಲಾಗೋದ್ರೊಳಗೆ ಊರು ಸೇರ್ಕೊಳ್ಳೋಣ. ಬರ್ತೀನಿ ಕಣ. ಆಯ್ತು ದೊರೆ, ನೀವು ಹುಷಾರಾಗಿ ಹೊರಡಿ. ಏನಾದರೂ ವಿಚಾರ ಇದ್ರೆ ನನಗೆ ಫೋನ್ ಮಾಡಿ. ಡ್ರೈವರ್ ಬಾರಪ್ಪ, ತಗೋಪ್ಪ ಇದನ್ನ. ಏನ್ ನೋಡ್ತಿದ್ಯಾ? ಹೊರಡು, ಹೋಗೋಣ.